ನಮಸ್ಕಾರ ವೀಕ್ಷಕರೇ, ಸಮೀರ್ MD ಈ ಯೂಟ್ಯೂಬರ್ನ ನೀವು ನೋಡೇ ಇರುತ್ತೆ. 5 ದಿನದ ಹಿಂದೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರು. ಸೌಜನ್ಯ ಕೇಸು. ಇವ್ರು ಮಾಡಿರೋ ವಿಡಿಯೋನ ಏನಾದರೂ ನೀವು ನೋಡಿಲ್ಲ ಅಂದರೆ ಇವ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಒಂದು ಸರ್ತಿ ನೋಡಿ. ಇವ್ರ ವಿಡಿಯೋ ನೋಡಿದ ಆದಮೇಲೆ ನನಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ಬೆಲೆನೇ ಇಲ್ಲ ಅನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ ಒಬ್ಬ ಹೆಣ್ಮಗಳನ್ನ ಅವಳ ಕೈಗಳನ್ನ ಕಟ್ಟಿ ಅವಳ ಮೇಲ್ಗಡೆ ಇರತಕ್ಕಂಥ ಬಟ್ಟೆಯನ್ನೆಲ್ಲ ಹರಿದಾಕಿ ಇದೇ ಭಾಗದ ಎಲುಬುಗಳನ್ನೆಲ್ಲ ಮುರಿದಾಕಿ ಅವಳು ಯೋನಿ ಜಾಗದಲ್ಲಿ ಮಣ್ಣು ಹಾಕಿ ಅವಳನ್ನ ಅತ್ಯಾಚಾರ ಎಸಗಿರ್ತಾರೆ. ವೀಕ್ಷಕರೇ, ಈ ವಿಷಯ ನನಗೆ ಹೇಳಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವಳ ಮೇಲೆ ಅಷ್ಟೊಂದು ಕ್ರೂರವಾಗಿ ರೇಪ್ ಮಾಡಿದ್ದಾರೆ. ಇದನ್ನ ಮಾಡಿದವ್ರು ಯಾರು, ಈ ಅತ್ಯಾಚಾರ ಎಸಗದವ್ರು ಯಾರು, ಎಲ್ಲ ಕಾನೂನು ಕಣ್ಣಿಗೆ ಕಾಣ್ತಾ ಇದೆ. ಆದರೂ ನಮ್ಮ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಕೊಂತ ಕೂತಿದೆ. ಇದ್ರ ಹಿಂದ್ಗಡೆ ಧರ್ಮಸ್ಥಳದ ಗೌಡ್ರ ಫ್ಯಾಮಿಲಿನೇ ಇದೆ ಅಂತ ಗೊತ್ತಿದ್ರೂ ಕಾನೂನು ಏನು ಮಾಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ಒಂದೇ ಅಲ್ಲ, MD ಸಮೀರ್ ಅವರು ಹೇಳಿದ ಹಾಗೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಕೊಲೆಗಳಾಗಿವೆ. ಇದರ ಹಿಂದೆ ಎಲ್ಲ ಗೌಡ್ರ ಫ್ಯಾಮಿಲಿ ಇದೆ ಅಂತ ಗೊತ್ತಿದ್ರೂ ಸುಮ್ಮನೆ ಇದ್ದಾರೆ. 1997ನಲ್ಲಿ ವೇದವಲ್ಲಿ ಕೇಸು, ನಾರಾಯಣ ಕೇಸು ಹಾಗೂ ಯಮುನಾ ಕೇಸು, ಹಾಗೆ ಬ್ಯಾಂಕ್ ಮ್ಯಾನೇಜರ್ ಕೇಸುಗಳು, ಇವೆಲ್ಲ ಕೊಲೆಗಳ ಹಿಂದೆ ಅದೇ ಗೌಡ್ರ ಫ್ಯಾಮಿಲಿ ಇದೆ ಅಂತ ಗೊತ್ತಿದ್ರೂ ಸುಮ್ಮನೆ ಇದ್ದಾರೆ. ಸೌಜನ್ಯ ಕೇಸ್ನ ನಿಜವಾದ ಆರೋಪಿ ಗೌಡ್ರ ಮಗ ನಿಶಾಂತ್ ಆಗಿದ್ರೂ ಈ ಸರ್ಕಾರ ಏನೂ ಮಾಡಲ್ಲ. ವೀಕ್ಷಕರೇ, ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲ. ಧರ್ಮಸ್ಥಳದ ಮಂಜುನಾಥನ ದೇವಾಲಯದ ಹಣ, ಆ ದೇವಸ್ಥಾನದ ಹಣ ಎಷ್ಟು ಬರುತ್ತಪ್ಪ ಅಂದರೆ ಈ ದೇವಸ್ಥಾನದ ಹಣ ಎಲ್ಲ ಗೌಡ್ರ ಕೈಗೆ ಹೋಗುತ್ತೆ. ಹಾಗೆ ನೋಡ್ತಾ ಬಂದರೆ ಧರ್ಮಸ್ಥಳದ ದೇವಸ್ಥಾನದ ಅಡಿ ಸ್ಥಳ 1 ಎಕರೆ 47 ಸೆಂಟ್ ಜಾಗ ಏನಿರುತ್ತಲ್ಲ, ಅದು ವೀರೇಂದ್ರ ಹೆಗಡೆಯವರ ಹೆಸರಿನಲ್ಲಿ ಇದೆ. ಹೀಗೆ ಸಾಕಷ್ಟು ಹಗರಣಗಳು ಧರ್ಮಸ್ಥಳದಲ್ಲೇ ನಡೆದಿವೆ. ಅದರಿಂದ ಬರ್ತಿರ್ತಕ್ಕಂಥ ಹಣದಿಂದ ಗೌಡ್ರು ಕಾಲೇಜು, ಆಸ್ಪತ್ರೆ, ಇನ್ನಿತರಗಳನ್ನು ಅವ್ರ ಇನ್ಕಮ್ ಸೋರ್ಸನ್ನು ಮಾಡ್ಕೊಂಡಿದ್ದಾರೆ. ಆ ದೇವಸ್ಥಾನಕ್ಕೆ ನಾವು ಏನಾದರೂ ಮುಡಿ ಕೊಡೋಕೆ ಹೋದರೆ 20 ರಿಂದ 40 ರೂಪಾಯಿ ಚಾರ್ಜಸ್ ಇದೆ. ಹೀಗೆ ಲಕ್ಷಾಂತರ ಜನ ಅಲ್ಲಿ ಮುಡಿ ಕೊಡೋಕೆ ಬರ್ತಾರೆ. ಅದರಲ್ಲಿ ಬರ್ತಿರ್ತಕ್ಕಂಥ ಇನ್ಕಮ್ ಎಲ್ಲ ಗೌಡ್ರ ಕುಟುಂಬಕ್ಕೆ ಹೋಗುತ್ತೆ. ಇನ್ನು ಸಾಕಷ್ಟು ಗೌಡ್ರ ರಹಸ್ಯಗಳನ್ನು ನಾನು ಬಿಚ್ಚಿಡಲಿದ್ದೇನೆ. ಸೌಜನ್ಯ ಕೇಸ್ ಬಗ್ಗೆ ಸಮೀರ್ MD ಅವರು ಮಾತಾಡಿದ್ರು. ಅದಕ್ಕೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ 35 ಲಕ್ಷ ಇಸ್ಕೊಂಡು ಅವರು ಈ ವಿಡಿಯೋನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಏನು ಹೇಳಬೇಕು ಅಂದರೆ, ನಾಲಾಯಕ್ ನನ್ನ ಮಕ್ಕಳು ಅವನ ಜೀವನನ ಒತ್ತಿ ಇಟ್ಟು ಈ ವಿಡಿಯೋನ ಮಾಡಿ, ಅವ್ನ ಲೈಫ್ ಎಷ್ಟು ರಿಸ್ಕ್ ಇದೆ ಅಂತ ಗೊತ್ತಾ? 35 ಲಕ್ಷ ರೂಪಾಯಿ ಇಸ್ಕೊಂಡೇ ವಿಡಿಯೋ ಮಾಡಿದಾನಂತ ಇಟ್ಕೋ, ಅವ್ನ ಪ್ರಾಣಕ್ಕೆ ಬೆಲೆ ಇರೋದು 35 ಲಕ್ಷನ. ಅವ್ನು ಯೂಟ್ಯೂಬ್ನ ವಿಡಿಯೋದಲ್ಲಿ ಹೇಳಿದ್ದಾನೆ ಆ ಗೌಡ್ ಎಷ್ಟು ಡೇಂಜರಸ್ ಮನುಷ್ಯ ಅಂತ. ಒಬ್ಬ ವ್ಯಕ್ತಿ ಏನಾದರೂ ಒಳ್ಳೆ ಪರ ನಿಂತಿದ್ರೆ, ನ್ಯಾಯದ ಪರ ಹೋರಾಡ್ತಾ ಇದ್ರೆ ಆದಷ್ಟು ಬೆಂಬಲ ಕೊಡಿ. ಕಾಲು ಮಾತುಗಳಲ್ಲ. ನಿಮ್ಮಂಥ ಮೂರ್ಖರು ಇರೋದರಿಂದನೇ ಆ ಕೇಸ್ಗೇನು ನ್ಯಾಯ ಸಿಕ್ಕಿಲ್ಲ. ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ಗೌಡ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾನು ಬಯಲಿಗೆ ತರ್ತೀನಿ. ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗಿ.